ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 13 ಇದರಲ್ಲಿ ಹೌ ಟು ಇನ್ಸರ್ಟ್ ಟೇಬಲ್ ಇನ್ MS ಪವರ್ ಪಾಯಿಂಟ್ ಸ್ಲೈಡ್ಸ್, MS ಪವರ್ ಪಾಯಿಂಟ್ ಸ್ಲೈಡ್ಗಳಲ್ಲಿ ನಾವು ಯಾವ ರೀತಿಯಾಗಿ ಟೇಬಲ್ಗಳನ್ನ ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 14. ಸೊ ಇದರಲ್ಲಿ ನಾನು ಯಾವ ರೀತಿಯಾಗಿ ಟೇಬಲ್ಸ್ಗಳನ್ನ ಉಪಯೋಗಿಸಿಕೊಂಡು ಒಂದು ವರ್ಷದ ಕ್ಯಾಲೆಂಡರನ್ನು ಒಂದೇ ಸ್ಲೈಡ್ದಲ್ಲಿ ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ಪವರ್ ಪಾಯಿಂಟನ್ನು ನಾನಿಲ್ಲಿ ಓಪನ್ ಮಾಡ್ಕೋತೀನಿ. ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ಇವಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಒಂದು ಡಿಸೈನ್ದಲ್ಲಿ ಬಂದು ಇಲ್ಲಿ ಸ್ಲೈಡ್ ಸೈಜ್ ಅಂತ ಬರ್ತದೆ. ಸೊ ನಾವು ಇಲ್ಲಿ ಸ್ಲೈಡ್ ಸೈಜ್ದಲ್ಲಿ ಹೋಗಿ ಇಲ್ಲಿ ಸ್ಟ್ಯಾಂಡರ್ಡ್ ತೊಗೋಬೇಕು. ಓಕೆ, ಸೊ ಇಲ್ಲಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಸೈಜ್. ಓಕೆ, ಸ್ಟ್ಯಾಂಡರ್ಡ್ ಸೈಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಪುನಃ ಇಲ್ಲಿ ಹೋಮ್ದಲ್ಲಿ ಬಂದು ಇಲ್ಲಿ ಲೇಔಟ್ದಲ್ಲಿ ಬರಬೇಕು. ಲೇಔಟ್ದಲ್ಲಿ ಬಂದು ಇಲ್ಲಿ ಬ್ಲ್ಯಾಂಕ್ ಆಗಿ ಇದನ್ನು ಸ್ಲೈಡನ್ನು ಕನ್ವರ್ಟ್ ಮಾಡ್ಕೋಬೇಕು. ಸೊ ಇವಾಗ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ತೊಗೋತೀನಿ. ಟೆಕ್ಸ್ಟ್ ಬಾಕ್ಸ್ ತೊಗೊಂಡು ಸೊ ಇವಾಗ ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ. ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಕ್ಯಾಲೆಂಡರ್ ನಮ್ಮದು 2025. ಓಕೆ, 2025 ಅಂತೇಳಿ ಟೈಪ್ ಮಾಡ್ಕೊತೀನಿ. ಟೈಪ್ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೈಜನ್ನು, ಓಕೆ, ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡು, ಓಕೆ, ಫಾಂಟ್ ಸ್ಟೈಲನ್ನು ಇಲ್ಲಿ ನಮಗೆ ಬೇಕಾದಂಥ ಫಾಂಟ್ ಸ್ಟೈಲನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನಾನು ಯಾವ್ದು ತೊಗೋತೀನಪ್ಪ ಅಂದರೆ ಇಲ್ಲಿ ಏರಿಯಲ್ ಬ್ಲ್ಯಾಕ್ ತೊಗೋತೀನಿ. ಏರಿಯಲ್ ಬ್ಲ್ಯಾಕ್ ತೊಗೊಂಡು ಇದನ್ನು ಸೆಂಟರ್ದಲ್ಲಿ ಇಡ್ತೀನಿ. ಸೆಂಟರ್ದಲ್ಲಿ ಇಟ್ಟು ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ, ಸೊ ಆಗ ಸೈಜನ್ನು ಇಲ್ಲಿ ಜಾಸ್ತಿ ಮಾಡಿದ್ದೀನಿ. ಸೈಜ್ ಜಾಸ್ತಿ ಮಾಡಿದ ನಂತರ ನಾವು ಮತ್ತೆ ಪುನಃ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಓಕೆ ಇಲ್ಲಿ 18 ತೊಗೋತೀನಿ. ಇಲ್ಲಿ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ದಲ್ಲಿ ಬರಬೇಕು ಮತ್ತು ಇಲ್ಲಿ ಟ್ರಾನ್ಸ್ಫಾರ್ಮ್ದಲ್ಲಿ ಬಂದು ಸೊ ಇವಾಗ ನಾವು ಇಲ್ಲಿನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಆಗ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಡ್ರ್ಯಾಗ್ ಮಾಡ್ಕೋಬೋದು ಈ ಪ್ರಕಾರ. ಓಕೆ, ಸೊ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, 2025 ಅಂತೇಳಿ ನಾನು ಇಲ್ಲಿ ಏನು ಮಾಡಿದ್ದೀನಿ, ಟೈಪ್ ಮಾಡಿದ್ದೀನಿ. ಓಕೆ, ಸೊ ಎಷ್ಟು ಬೇಕಷ್ಟು ನಾವು ಇಲ್ಲಿ ಸೈಜನ್ನು ತೊಗೋಬೋದು ಮತ್ತು ಇಲ್ಲಿ ಇಡ್ತೀನಿ. ಸೊ ಇಟ್ಟ ನಂತರ ಸೊ ಇವಾಗ ನಾವು ಮತ್ತೆ ಏನು ಮಾಡೋಣಪ್ಪ ಅಂದರೆ ಇದ್ರದ್ದು ಕಲರನ್ನು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಓಕೆ, ಸೊ ಇಲ್ಲಿ ಕಲರನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಪ್ರತಿಯೊಂದು ಲೈನ್ ಟು ಲೈನ್ ನಾವೇನು ಮಾಡ್ಬೋದು, ಇಲ್ಲಿ ಒಂದು ಟೆಕ್ಸ್ಟ್ ಫಿಲ್ದಲ್ಲಿ ಬಂದು ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದಕ್ಕೂ ಕೂಡ ಟೆಕ್ಸ್ಟ್ ಬಿಲ್ಲನ್ನು ಕೊಡ್ತೀನಿ. ಓಕೆ, ಟೆಕ್ಸ್ಟ್ ಬಿಲ್. ಓಕೆ, ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಟೆಕ್ಸ್ಟ್ ಬಿಲ್ಲನ್ನು ಕೊಡೋಣ. ಓಕೆ, ಓಕೆ, ಈ ಪ್ರಕಾರ ಏನು ಮಾಡಿದ್ದೀನಪ್ಪ 2025 ರೆಡಿ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಇನ್ಸರ್ಟ್ದಲ್ಲಿ ಬರಬೇಕು ಮತ್ತು ಇಲ್ಲಿ ಟೇಬಲ್ಸ್ದಲ್ಲಿ ಬಂದು ಇನ್ಸರ್ಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಂಬರ್ ಆಫ್ ಕಾಲಮ್ಸು 7 ಕೊಡೋದು ಮತ್ತು ಟ್ಯಾಬ್ ಕೊಟ್ಟು ನಂಬರ್ ಆಫ್ ರೋಜು 7 ಕೊಡೋದು. ಇಲ್ಲಿ ಕೊಟ್ಟು ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟ ನಂತರ ಇದನ್ನು ಸೈಜನ್ನು ನಾವೇನು ಮಾಡ್ಕೋಬೇಕು, ಸಣ್ಣದು ಮಾಡ್ಕೋಬೇಕು. ಓಕೆ, ಸ್ಮಾಲ್ ಸೈಜ್ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿ ಸ್ಮಾಲ್ ಸೈಜ್ ಮಾಡಿದ್ದೀನಿ. ಮಾಡಿದ ನಂತರ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಕರ್ಸರನ್ನು ಇಟ್ಟು ಇಲ್ಲಿ ನಾವೇನು ಮಾಡ್ಕೋಬೇಕು, ಫಸ್ಟ್ ಒನ್. ಓಕೆ, ಫಸ್ಟ್ದಷ್ಟೇ ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ಕರ್ಸರನ್ನು ಇಟ್ಟು ಓಕೆ ಇಲ್ಲಿ ಕರ್ಸರನ್ನು ಇಡಬೇಕಾಗ್ತದೆ. ಓಕೆ, ಕರ್ಸರನ್ನು ಇಟ್ಟು ಫಸ್ಟ್ ನಾ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಎಂಟೈರ್ ರೋನ್ ಸೆಲೆಕ್ಟ್ ಮಾಡ್ಕೋತೀನಿ. ರೈಟ್ ಕ್ಲಿಕ್ ಮಾಡೋದು. ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮರ್ಜ್ ಸೆಲ್ಸ್ ಮಾಡೋದು. ಮರ್ಜ್ ಸೆಲ್ಸ್ ಮಾಡಿದ ನಂತರ ಇಲ್ಲಿ ಓಕೆ ಇಲ್ಲಿ ರೆಡಿ ಮಾಡಿ ಇಲ್ಲಿ ಇಡೋದು. ಓಕೆ, ಇಟ್ಟ ನಂತರ ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕರ್ಸರನ್ನು ಇಡೋದು. ಇಲ್ಲಿ ಕರ್ಸರನ್ನು ಇಟ್ಟ ನಂತರ ಇಲ್ಲಿ ಸಂಡೇ. ಓಕೆ, ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸಂಡೇ. ಓಕೆ, ಇಲ್ಲಿ ಒಂದೊಂದು ಲೆಟ್ರನ್ನು ಟೈಪ್ ಮಾಡ್ಕೋತೀನಿ. ಓಕೆ, ಸೊ ಒಂದು ಲೆಟ್ರ್ ಎಸ್ ಸಂಡೇ. ಓಕೆ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಮತ್ತು ಫ್ರೈಡೇ, ಸ್ಯಾಟರ್ಡೆ. ಓಕೆ, ಟ್ಯಾಬ್ ಪ್ರೆಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಾವು ಒಂದೊಂದು ಲೆಟ್ರನ್ನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತು ಪುನಃ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಈ ಒಂದು ಸಂಡೇ ಒಂದು ಎಂಟೈರ್ ಒಂದು ಕಾಲಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೋಮ್ದಲ್ಲಿ ಬಂದು ಇಲ್ಲಿ ರೆಡ್ಡನ್ನು ಒಂದು ಕೊಡಬೇಕಾಗ್ತದೆ. ಓಕೆ, ಸಂಡೇ ರೆಡ್ ಕೊಡೋಣ. ಓಕೆ, ಓಕೆ, ಈ ಪ್ರಕಾರ ನಾನು ಒಂದು ಟೇಬಲನ್ನು ತಗೊಂಡು ಇಲ್ಲಿ ಜನವರಿ ಅಂತೇಳಿ ಟೈಪ್ ಮಾಡಿದ್ದೀನಿ. ಓಕೆ, ಸೊ ಜನವರಿ ಟೈಪ್ ಮಾಡಿದ ನಂತರ
ಮತ್ತೆ ನಾ ಇಲ್ಲಿ ಪುನಃ ಕಂಟ್ರೋಲ್ ಡಿ ಮಾಡ್ಕೋಬೇಕು. ಕಂಟ್ರೋಲ್ ಡಿ ಮಾಡಿದ ನಂತರ ಇಲ್ಲಿ ಅಡ್ಜಸ್ಟ್ ಮಾಡಿ ಇಡಬೇಕಾಗ್ತದೆ. ಓಕೆ, ಸೊ ಇಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ನಮ್ಗೆ ಒಂದು ಟೇಬಲ್ ಟು ಟೇಬಲ್ ಎಷ್ಟು ಡಿಸ್ಟೆನ್ಸ್ ಬೇಕು ಅಷ್ಟು ಇಟ್ಟು ಇಲ್ಲಿ ನಾವು ಮತ್ತೆ ಏನು ಮಾಡೋದು, ಕಂಟ್ರೋಲ್ ಡಿ ಮಾಡ್ಕೊಳ್ಳೋದು. ಓಕೆ, ಮತ್ತೊಂದು ಕಂಟ್ರೋಲ್ ಡಿ. ಓಕೆ, ಸೊ ಇವುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಇಲ್ಲಿ ಪುನಃ ಕಂಟ್ರೋಲ್ ಡಿ ಮಾಡೋದು. ಕಂಟ್ರೋಲ್ ಡಿ ಮಾಡಿದ ನಂತರ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿದ ನಂತರ ಮತ್ತೆ ಪುನಃ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಡ್ರ್ಯಾಗ್ ಮಾಡೋದು. ಡ್ರ್ಯಾಗ್ ಮಾಡಿದ ನಂತರ ಪುನಃ ಮತ್ತೆ ನಾವು ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಕಂಟ್ರೋಲ್ ಡಿ ಮಾಡೋದು. ಓಕೆ, ಕಂಟ್ರೋಲ್ ಡಿ ಮಾಡಿದ ನಂತರ ಇವಾಗ ಇಲ್ಲಿ ಮಂತನ್ನು ಚೇಂಜ್ ಮಾಡೋಣ. ಓಕೆ, ಸೊ ಇವಾಗ ಇಲ್ಲಿ ಮಂತ್ ಜನವರಿ, ಇಲ್ಲಿ ಫೆಬ್ರವರಿ. ಓಕೆ, ಫೆಬ್ರವರಿ. ನೆಕ್ಸ್ಟ್ ಇಲ್ಲಿ ಮಾರ್ಚ್. ಓಕೆ, ಇಲ್ಲಿ ಮಾರ್ಚ್. ನೆಕ್ಸ್ಟ್ ಇಲ್ಲಿ ಏಪ್ರಿಲ್. ಓಕೆ, ನೆಕ್ಸ್ಟ್ ಮೇ. ಓಕೆ, ಇಲ್ಲಿ ಕರ್ಸರ್ ಕ್ಲಿಕ್ ಮಾಡೋದು, ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಓಕೆ, ಇಲ್ಲಿ ಮೇ. ಓಕೆ, ಆಮೇಲೆ ಇಲ್ಲಿ ಜೂನ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಜೂನ್. ನೆಕ್ಸ್ಟ್ ಜುಲೈ. ನೆಕ್ಸ್ಟ್ ಆಗಸ್ಟ್. ಓಕೆ, ಆಗಸ್ಟನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಕರ್ಸರ್ ಇಲ್ಲಿ ಇಡಬೇಕು. ಇಲ್ಲಿ ಆಗಸ್ಟ್. ನೆಕ್ಸ್ಟ್ ಇಲ್ಲಿ ಸೆಪ್ಟೆಂಬರ್. ಓಕೆ, ಸೆಪ್ಟೆಂಬರ್. ಇಲ್ಲಿ ಅಕ್ಟೋಬರ್. ಇಲ್ಲಿ ನವೆಂಬರ್. ಮತ್ತು ಇಲ್ಲಿ ಡಿಸೆಂಬರ್. ಓಕೆ, ಡಿಸೆಂಬರ್. ಓಕೆ, ಡಿಸೆಂಬರ್. ಸೊ ಈ ಪ್ರಕಾರ ಟೈಪ್ ಮಾಡಿದ ನಂತರ ನಾವಿಲ್ಲಿ ಡೇಟನ್ನು ಎಂಟರ್ ಮಾಡ್ಕೊಳ್ಳೋಣ. ಓಕೆ, ಜನವರಿ ಸ್ಟಾರ್ಟ್ ಆಗಿದ್ದು ವೆನಸ್ಡೇ. ಓಕೆ, ಇವಾಗ 1. ಈ ಪ್ರಕಾರ ಇಲ್ಲಿ 2. ಆಮೇಲೆ ಟ್ಯಾಬ್ ಹೊಡಿಬೇಕಾಗ್ತದೆ. 3. ಟ್ಯಾಬು 4. ಸೊ ಈ ಪ್ರಕಾರ 5, 6, 7, 8, 9. ಓಕೆ, 10, 11, 12, 13, 14. ಓಕೆ, 15. ನೆಕ್ಸ್ಟ್ ಇಲ್ಲಿ 16, 17, 18, 19. ಆಮೇಲೆ 20. ಓಕೆ, 21, 22, 23, 24. ಆಮೇಲೆ 25, 26, 27, 28, 29. ಇಲ್ಲಿ 30. ಓಕೆ, 31. ಓಕೆ, ಇಲ್ಲಿ ಜನವರಿ ಮಂತು 31 ಡೇ. ಓಕೆ, ಓಕೆ, ಇಲ್ಲಿ ಫೆಬ್ರವರಿ ಸ್ಟಾರ್ಟ್ ಆಗಿದ್ದು ಸ್ಯಾಟರ್ಡೆ. ಓಕೆ, ಇವಾಗ ಸ್ಯಾಟರ್ಡೆ. ಇಲ್ಲಿ 1 ಮತ್ತು ಟ್ಯಾಬ್. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ 2, 3, 4, 5, 6, 7, 8, 9. ಓಕೆ, 10. ಈ ಪ್ರಕಾರ ಎಲ್ಲ ನಾವಿಲ್ಲಿ ಟೈಪ್ ಮಾಡ್ಕೋಬೇಕಾಗ್ತದೆ. ಓಕೆ, 27, 28. ಓಕೆ, 28. ಮತ್ತು ಇಲ್ಲಿ ಸ್ಯಾಟರ್ಡೆ. ಓಕೆ, ಮತ್ತು ಇಲ್ಲಿ ಸ್ಟಾರ್ಟ್ ಆಯ್ತು ಬಾ, ಇಲ್ಲಿ ಸ್ಯಾಟರ್ಡೆದಿಂದನೇ ಸ್ಟಾರ್ಟ್ ಆಗ್ತದೆ. ಓಕೆ, ಅವಾಗ ಇಲ್ಲಿ ಕರ್ಸರನ್ನು ಇಲ್ಲಿ ಇಡಬೇಕಾಗ್ತದೆ, ಸ್ಯಾಟರ್ಡೆ. ಓಕೆ, ಇಲ್ಲಿ ಫ್ರೈಡೇಗೆ ಎಂಡ್ ಆಗಿದೆ ಫೆಬ್ರವರಿ ಮತ್ತು ಸ್ಯಾಟರ್ಡೆ. ಓಕೆ, ಇವಾಗ ಮತ್ತೆ ನಂಬರ್ಸನ್ನು ಟೈಪ್ ಮಾಡಬೇಕು. 1, 2, 3. ಓಕೆ, 6, 27, 28, 29. ಮತ್ತು ಇಲ್ಲಿ 30. ಓಕೆ, ಇಲ್ಲಿ 30. ಓಕೆ, ಮತ್ತು ಟ್ಯಾಬು 31. ಓಕೆ, ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಮತ್ತು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಇವತ್ತಿನ. ಓಕೆ, ಇಲ್ಲಿ 1 by 1 ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮತ್ತೆ ಪುನಃ ನಾವೇನು ಮಾಡ್ಬೋದು, ಇಲ್ಲಿ ಕೆಳಗಡೆ ತೊಗೋಬೋದು. ಯಾಕಪ್ಪ ಅಂದರೆ ಇಲ್ಲಿ 31 ಏನಾಗಿದೆ, ಎಕ್ಸ್ಟ್ರಾ ಬಂದಿದೆ. ಓಕೆ, ಸೊ ಇವುಗಳನ್ನಷ್ಟು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಹೊರಗಡೆ ಮೌಸ್ ಕ್ಲಿಕ್ ಮಾಡಿ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇವುಗಳನ್ನು ಕೂಡ ಕೆಳಗಡೆ ತೊಗೋತೀನಿ. ಓಕೆ, ಸೊ ಇಷ್ಟು ನಾವಿಲ್ಲಿ ಗ್ಯಾಪ್ ಕೆಡ್ಸೋಣ. ಯಾಕಂದಪ್ಪ ಅಂದರೆ ಇಲ್ಲಿ ಒಂದು ಡೇ 31 ಸ್ಯಾಟರ್ಡೆ ಬಂದಿದೆ. ಇವಾಗ 2 ಡೇ ಎಕ್ಸ್ಟ್ರಾ ಇಲ್ಲಿ ಮತ್ತೊಂದು ಎಂಟೈರ್ ಏನಾಗಿದೆ, ಇಲ್ಲಿ ಒಂದು ರೋ ಬಂದಿದೆ. ಓಕೆ, ಸೊ ಇವಾಗ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಟ್ಯೂಸ್ಡೇ. ಓಕೆ, ಇಲ್ಲಿ ಒಂದು
ಏಪ್ರಿಲ್ ಮಂತು ಟ್ಯೂಸ್ಡೇದಿಂದ ಸ್ಟಾರ್ಟ್ ಆಗಿದೆ. ಓಕೆ, ಇಲ್ಲಿ ಕರ್ಸರನ್ನು ಇಡಬೇಕು. ಟ್ಯೂಸ್ಡೇ, ಓಕೆ, 31 ಮಂಡೇ ಕಂಪ್ಲೀಟ್ ಆಗಿದೆ. ಇವಾಗ ಟ್ಯೂಸ್ಡೇ ಮತ್ತು ಇಲ್ಲಿ ಟೈಪ್ ಮಾಡ್ಕೋಬೇಕು 7, 8, 9, ಓಕೆ, 10, 11, 12, 13, 14, 15. ಓಕೆ, ಸೊ ಈ ಪ್ರಕಾರ ಟೈಪ್ ಮಾಡ್ಕೋಬೇಕು. ಇಲ್ಲಿ 30. ಓಕೆ, ಇವಾಗ ವೆನಸ್ಡೇ. ಇಲ್ಲಿ ಮೇ ಸ್ಟಾರ್ಟ್ ಆಗೋದು ಥರ್ಸ್ಡೇದಿಂದ. ಓಕೆ, ಥರ್ಸ್ಡೇದಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ಇವಾಗ ಮತ್ತೆ ಪುನಃ ಟೈಪ್ ಮಾಡ್ಕೋಬೇಕು 1, 2ದಿಂದ ಸ್ಟಾರ್ಟ್ ಮಾಡಿಕೊಂಡು ಓಕೆ ನಾವು 31 ತನಕ ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ಓಕೆ 29, ಆಮೇಲೆ 30, 31. ಓಕೆ, ಇಲ್ಲಿ ಮೇ 31 ಎಲ್ಲಿ ಕಂಪ್ಲೀಟ್ ಆಗಿದೆ? ಸ್ಯಾಟರ್ಡೇ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಜೂನ್ ಸಂಡೇದಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕರ್ಸರನ್ನು ಇಡಬೇಕಾಗ್ತದೆ. ಸೊ ಇಲ್ಲಿ ಕರ್ಸರನ್ನು ಇಟ್ಟು ಓಕೆ ನಾವಿಲ್ಲಿ ಕರ್ಸರನ್ನು ಇಡೋಣ. ಓಕೆ, ಓಕೆ ಇಲ್ಲಿ ಸಂಡೇದಿಂದ ಸ್ಟಾರ್ಟ್ ಆಗ್ತದೆ. ಮತ್ತೆ ನಂಬರ್ಸನ್ನು ಟೈಪ್ ಮಾಡ್ಕೋಬೇಕು. ಓಕೆ, 1, ಓಕೆ 4, 5 ಈ ಪ್ರಕಾರ ನಾವು ಎಲ್ಲನೂ ಎಲ್ಲಿಸ್ತಕ್ಕಪ್ಪ ಅಂದರೆ ಇಲ್ಲಿ ಜೂನ್ 30 ತನಕ ಟೈಪ್ ಮಾಡ್ಕೊಂಡು. ಓಕೆ, ಓಕೆ 29, 30. ಓಕೆ, ಎಲ್ಲಿಸ್ತಾನಪ್ಪ? ಇಲ್ಲಿ ಜೂನ್ 30 ಮಂಡೇ ಕಂಪ್ಲೀಟ್ ಆಗಿದೆ. ಇಲ್ಲಿ ಜುಲೈ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಟ್ಯೂಸ್ಡೇದಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ಮತ್ತು ಇಲ್ಲಿ ನಂಬರ್ಸನ್ನು ಟೈಪ್ ಮಾಡ್ಕೋಬೇಕು. ಟ್ಯಾಬ್ ಕೊಡೋದು, ನಂಬರ್ಸ್ ಟೈಪ್ ಮಾಡ್ಕೊಳ್ಳೋದು. ಥರ್ಟಿ 31. ಓಕೆ, ಜುಲೈ ಎಲ್ಲಿ ಸ್ಥಾನ ಇರ್ತದಪ್ಪ ಅಂದರೆ 31 ಡೇ. ಅಂದರೆ ಇಲ್ಲಿ ಜುಲೈ ಯಾವಾಗ ಕಂಪ್ಲೀಟ್ ಆಗಿದೆಪ್ಪ ಅಂದರೆ ಇಲ್ಲಿ ಥರ್ಸ್ಡೇಗೆ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಒಂದು ಆಗಸ್ಟ್ ಮಂತ್ ಫ್ರೈಡೇದಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಫ್ರೈಡೇ. ಓಕೆ, ಸೊ ನಾವು ಏನು ಮಾಡೋಣ? ಇಲ್ಲಿ ನಂಬರ್ಸನ್ನು ಟೈಪ್ ಮಾಡ್ಕೊಂಡು 1, ಓಕೆ 2, 3 ಈ ಪ್ರಕಾರ ಟೈಪ್ ಮಾಡ್ಕೋಬೇಕು. 30 ಮತ್ತೆ ಟ್ಯಾಬ್ ಕೊಡಬೇಕು. ಇಲ್ಲಿ 31. ಓಕೆ, ಇಲ್ಲಿ 31. ಸೊ ಇವಾಗ ಸಂಡೇ ಕಂಪ್ಲೀಟ್ ಆಗಿದೆ ಆಗಸ್ಟು. ಇನ್ನು ಸೆಪ್ಟೆಂಬರು ಮಂಡೇ. ಓಕೆ, ಮಂಡೇದಿಂದ ಸ್ಟಾರ್ಟ್ ಆಗ್ತದೆ. ಮತ್ತು ನಂಬರನ್ನು ಇಲ್ಲಿ ನಾವು ಟೈಪ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಇವಾಗ ಮತ್ತೆ 1, 2, 3 ಸೊ ಈ ಪ್ರಕಾರ ಟೈಪ್ ಮಾಡ್ಕೋಬೇಕು. ಟ್ವೆಂಟಿ 30. ಓಕೆ, ಸೆಪ್ಟೆಂಬರ್ ಮಂತು 30 ಇದೆ. ಇಲ್ಲಿ ಟ್ಯೂಸ್ಡೇ ಕಂಪ್ಲೀಟ್ ಆಗಿದೆ. ಅಕ್ಟೋಬರ್ ಮಂತು ವೆನಸ್ಡೇದಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ಇವಾಗ ಮತ್ತೆ ನಂಬರನ್ನು ಟೈಪ್ ಮಾಡ್ಕೋಬೇಕು. 1, ಓಕೆ 2, 3 ಈ ಪ್ರಕಾರ ನಾವು ಟೈಪ್ ಮಾಡ್ಕೋಬೇಕಾಗ್ತದೆ. ಓಕೆ, ಓಕೆ 27, 28, 29. ಓಕೆ, ಮತ್ತಿಲ್ಲಿ 30, 31. ಓಕೆ, ಇವಾಗ ಅಕ್ಟೋಬರ್ ಮಂತ್ ಕಂಪ್ಲೀಟ್ ಆಗಿದ್ದು ಫ್ರೈಡೇ. ಸೊ ಇವಾಗ ನವೆಂಬರ್ ಮಂತ್ ಸ್ಟಾರ್ಟ್ ಆಗೋದು. ನವೆಂಬರ್ ಮಂತ್ ಎಲ್ಲಿಂದ ಸ್ಟಾರ್ಟ್ ಆದಪ್ಪ ಅಂದರೆ ಇಲ್ಲಿ ಸ್ಯಾಟರ್ಡೇ. ಓಕೆ, ಸ್ಯಾಟರ್ಡೇ ನಾವಿಲ್ಲಿ ನಂಬರ್ 1. ಓಕೆ, ನಾವು 1ನೇ ಡೇಟು ಸ್ಯಾಟರ್ಡೇ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಮತ್ತೆ ಟ್ಯಾಬ್ ಹೊಡ್ಕೊಂಡು ಇಡೀ ಮಂತದ ಒಂದು ಡೇಟನ್ನು ಎಲ್ಲನೂ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಓಕೆ, 2, 3, 4, 5, ಓಕೆ 6, 7, 8, 9 ಈ ಪ್ರಕಾರ ನಾವು ಕಂಪ್ಲೀಟ್ ಆದಂಥ ಒಂದು ಮಂತದ ಡೇಟ್ಗಳನ್ನೆಲ್ಲನೂ ಎಂಟ್ರ್ ಮಾಡ್ಕೊಳ್ಳೋಣ. ಓಕೆ, 27, 28, 29 ಮತ್ತು ಇಲ್ಲಿ 30. ಓಕೆ, ಸೊ ಇವಾಗ ನವೆಂಬರ್ ಮಂತು ಕಂಪ್ಲೀಟ್ ಯಾವಾಗಿದೆಯಪ್ಪ ಅಂದರೆ ಇಲ್ಲಿ ಸಂಡೇ ಕಂಪ್ಲೀಟ್ ಆಗಿದೆ. ಇವಾಗ ಡಿಸೆಂಬರ್ ಮಂತು ಸ್ಟಾರ್ಟ್ ಆಗೋದು ಮಂಡೇದಿಂದ. ಓಕೆ, ಸೊ ಇವಾಗ ಮಂಡೇ 1. ಓಕೆ 1. ಸೊ ಈ ಪ್ರಕಾರ ಟ್ಯಾಬ್ ಮತ್ತೆ ಪ್ರೆಸ್ ಮಾಡ್ಕೋಬೇಕು. 2, 3, 4, 5, 6, 7, 8, 9.
ಓಕೆ. ಸೊ ಈ ಪ್ರಕಾರ ಎಲ್ಲ ಒಂದು ಡೇಟ್ಗಳನ್ನ ನಾವಿಲ್ಲಿ ಎಂಟ್ರ್ ಮಾಡ್ಕೊಳ್ಳೋಣ. ಓಕೆ, 28, 29, 30 ಮತ್ತು ಇಲ್ಲಿ 31. ಓಕೆ. ಸೊ ಇವಾಗ ಎಲ್ಲನೂ ಏನಾಗಿದೆಪ್ಪ ಅಂದರೆ ಇಲ್ಲಿ ಕಂಪ್ಲೀಟ್ ಆದಂಥ ಒಂದು ಡಿಸೆಂಬರ್ ಮಂತನ್ನು ನಾವಿಲ್ಲಿ ಕಂಪ್ಲೀಟಾಗಿ ಏನು ಮಾಡಿದ್ದೀವಪ್ಪ ಅಂದ್ರೆ ಎಂಟ್ರ್ ಮಾಡಿದ್ದೀವಿ. ಓಕೆ. ಸೊ ಈ ಪ್ರಕಾರ ಡಿಸೆಂಬರ್ ಮಂತು ಮಂಡೇ ಸ್ಟಾರ್ಟ್ ಆಗಿದೆ ಮತ್ತು ಮುಗಿದದ್ದು ಯಾವಾಗಪ್ಪ ಅಂದ್ರೆ ವೆನಸ್ಡೇ ಕಂಪ್ಲೀಟ್ ಆಗಿದೆ. ಸೊ ಈ ಪ್ರಕಾರ 1 ಇಯರ್ ಕ್ಯಾಲೆಂಡರ್ ನಾವಿಲ್ಲಿ 1 ಪೇಜ್ದಲ್ಲಿ 1 ಸ್ಲೈಡ್ದಲ್ಲಿ ನಾವು ಈ ಪ್ರಕಾರ ಮಾಡ್ಕೋಬೋದು. ಓಕೆ. ಸೊ ಆಗ ಮತ್ತೆ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಒಂದು ಇವೇನು ಮಂತ್ ಬರ್ದೇವಲ್ಲ, ಈ ಮಂತದಕ್ಕೆ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಒಂದು ರೋಗೆ, ಒಂದು ಎಂಟೈರ್ ರೋಗೆ ನಾವೇನು ಮಾಡ್ಬೋದು, ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ. ಇಲ್ಲಿ ಕರ್ಸರನ್ನು ಇಟ್ಟು ಇಲ್ಲಿ ಟೇಬಲ್ ಟೂಲ್ಸ್ದಲ್ಲಿ ಬಂದು ಇಲ್ಲಿ ಶೇಡಿಂಗ್ದಲ್ಲಿ ಬರಬೇಕು. ಓಕೆ. ಇವಾಗ ಶೇಡಿಂಗನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ. ನಮಗೆ ಯಾವ ಬೇಕಲ್ಲ ಆ ಶೇಡಿಂಗನ್ನು ಇಲ್ಲಿ ಅಪ್ಲೈ ಮಾಡ್ಕೋತೀನಿ. ಓಕೆ. ಸೊ ಇವಾಗ ನೆಕ್ಸ್ಟ್ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಇಲ್ಲಿ ಶೇಡಿಂಗ್. ಓಕೆ. ಶೇಡಿಂಗ್ದಲ್ಲಿ ಬಂದು ನಾವು ಇಲ್ಲಿ ಶೇಡಿಂಗನ್ನು ಅಪ್ಲೈ ಮಾಡ್ಕೊಳ್ಳೋಣ. ಓಕೆ. ನೆಕ್ಸ್ಟ್ ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಮಂತಿಗೆ ನಾವಿಲ್ಲಿ ಶೇಡಿಂಗನ್ನು ಅಪ್ಲೈ ಮಾಡ್ಕೊಳ್ಳೋಣ. ಓಕೆ. ಓಕೆ. ನೆಕ್ಸ್ಟ್ ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಶೇಡಿಂಗನ್ನು ಕೊಡಬೇಕು. ಓಕೆ. ಓಕೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಶೇಡಿಂಗ್ ಕೂಡ ಇಲ್ಲಿ ಮಂತಿಗೆ ಅಪ್ಲೈ ಮಾಡ್ಕೋಬೋದು. ಸೊ ಈ ಪ್ರಕಾರ ನಾವಿಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಶೇಡಿಂಗನ್ನು ಅಪ್ಲೈ ಮಾಡ್ಕೋಬೋದು. ಓಕೆ. ಓಕೆ. ಈ ಪ್ರಕಾರ ನಾವೇನು ಮಾಡಿದ್ದೇವೆ, ಈಗ ಮಂತ್ಗಳಿಗೆ ಒಂದು ಎಂಟೈರ್ ರೋಗೆ ನಾವೇನು ಮಾಡಿದ್ದೇವೆ, ಇಲ್ಲಿ ಶೇಡಿಂಗನ್ನು ಮಾಡಿದ್ದೀವಿ. ಓಕೆ. ಸೊ ಈ ಪ್ರಕಾರ ನಾವು 1 ಇಯರ್ ಕ್ಯಾಲೆಂಡರನ್ನು ನಾವು ಏನು ಮಾಡ್ಬೋದು, ಒಂದು ಸ್ಲೈಡ್ದಲ್ಲಿ ರೆಡಿ ಮಾಡ್ಕೋಬೋದು. ಓಕೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು 1 ಇಯರ್ ಕ್ಯಾಲೆಂಡರನ್ನು 1 ಸ್ಲೈಡ್ದಲ್ಲಿ ಯಾವ ರೀತಿಯಾಗಿ ಪವರ್ ಪಾಯಿಂಟ್ದಲ್ಲಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.